ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಮಸ್ಕಾರ. ಬಹಳ ಒಂದು ಫೆಸ್ಟಿವಲ್ ತರ ಕಾಣ್ತಾ ಇದೆ. ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಪಡೆದಿದ್ದಾರೆ. ತಮ್ಮ ಅನುಭವ, ಒಂದು ರಾಜಕಾರಣದ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಮಸ್ಕಾರ. ನಾನು ಆಕ್ಚುಲಿ 2006ರಿಂದನೂ ಎಸ್.ಸಿ ಘಟಕದ ಅಧ್ಯಕ್ಷನಾಗಿದ್ದೀನಿ. ಎಸ್.ಸಿ ಘಟಕದಲ್ಲಿ ಇದ್ದೀನಿ. ಅವತ್ತು ಮಂಜುನಾಥ್ ಅವರ ಅಧ್ಯಕ್ಷರ ಆಗಿದ್ದಂತ ಕಾಲಘಟ್ಟದಲ್ಲಿ ನನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಫಸ್ಟ್ ಭೇಟಿ ಮಾಡಿ ಇತ್ತು. ನನಗೆ ಅವತ್ತೇ ಗೊತ್ತಾಯಿತು ಅವರ ಏನು ಪಕ್ಷದ ಸಂಘಟನೆ, ಪಕ್ಷದ ವಿಚಾರಗಳು ಮತ್ತೆ ಪಕ್ಷ ಸಂಘಟನೆಯಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಅವರ ಆಲೋಚನೆಗಳಿತ್ತಲ್ಲ, ಅದು ನಾನು ಅವತ್ತೇ ಅವರಲ್ಲಿ ಕಂಡಿದ್ದೆ. ಸೊ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬಂದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಇವತ್ತು 6.5 ಕೋಟಿ ಜನಸಂಖ್ಯೆ ಪ್ರತಿನಿಧಿಸ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನ ಒಲ್ದು ಬಂದಿರೋದು ಹೆಂಗಂದ್ರೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ, ಅವ್ರು ಕಟ್ಟಿರ್ತಕ್ಕಂಥ ಸಂಘಟನೆಗಳು, ಅವ್ರು ಹೋರಾಟ ಮಾಡಿರೋ ಎಲ್ಲವೂ ಪ್ರತಿಫಲ ಅವ್ರನ್ನ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಂಡೊಯ್ದಿದೆ. ಇದಕ್ಕೆಲ್ಲವೂ ಕಾರಣ ಅವ್ರು ಪಟ್ಟಿರ್ತಕ್ಕಂಥ ಪಕ್ಷ ನಿಷ್ಠೆ, ಅವ್ರು ಕಟ್ಟಿರ್ತಕ್ಕಂಥ ಪಕ್ಷದ ನಿಷ್ಠೆ, ಇವೆಲ್ಲವನ್ನೂ ಸಹ ಅವ್ರಿಗೆ ಇವತ್ತು ತನಗ್ ತಾನೇ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಮತ್ತೆ ಸಿದ್ದರಾಮಯ್ಯ ಸಾಹೇಬರಲ್ಲಿ ಇದ್ದಂತ ಎಲ್ಲಾ ಕ್ಯಾಬಿನೆಟ್ ಮಂತ್ರಿಗಳು ಅವರೆಲ್ಲರೂ ಸಹಕಾರದಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ನಾನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಇಂದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವರನ್ನು ಶುಭ ಕೋರ್ತೀನಿ. ಮತ್ತೆ ಅವರ ಮಂತ್ರಿ ಮಂಡಲದಲ್ಲಿ ಇವತ್ತೇನು 13 ಜನ ಮಂತ್ರಿ ಮಂಡಲ ಇವತ್ತೇನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವ್ರಿಗೂ ಸಹ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೂ ಸಹ ನಾನು ಶುಭ ಕೋರ್ತೀನಿ. ಹಾಗೇನೆ ಮತ್ತೊಬ್ಬ ಹಿರಿಯ ಮುಖಂಡರುಗಳಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಅವರು ಇವತ್ತು ಮಂತ್ರಿ ಮಂಡಲ ಇದ್ದಾರೆ, ಅವ್ರಿಗೂ ಶುಭ ಕೋರ್ತೀನಿ. ಹಾಗೇನೆ ಇವತ್ತು ಮಂತ್ರಿ ಮಂಡಲದಲ್ಲಿ ಎಂತದ್ದು ಹಿರಿಯ ನಾಯಕ ಇರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇರ್ಬೋದು, ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಬೈರತಿ ಸುರೇಶ್ ಇರ್ಬೋದು, ಜಾರ್ಜ್ ಇರ್ಬೋದು, ಆಮೇಲೆ ಈಗ ಏನೇನು ಆಗಿರ್ತಾರೆ, ಆಮೇಲೆ ತಿಂಗ ಸಿದ್ದರಾಮಯ್ಯ ಇರ್ಬೋದು, ಯು.ಟಿ. ಖಾದರ್ ಇರ್ಬೋದು, ಇನ್ನೊಬ್ರು ಲೀಡು, ಇವ್ರು ಯಾರ್ಯಾರು ಆಗಿದ್ದಾರೆ 13 ಜನಕ್ಕೂ ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್.ಸಿ ಘಟಕದ ವತಿಯಿಂದ ಶುಭ ಹಾರೈಸ್ತೀನಿ. ಮುಂದಿನ ಸಹ 28ಕ್ಕೂ ಸಹ ನಮ್ಮ ಸರ್ಕಾರ ಬರ್ತಕ್ಕಂತ ಕಾರ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರಿ ಪ್ರಮಾಣ ವಚನ ಸ್ವೀಕರಿಸ್ತಿರ್ತಕ್ಕಂಥ ಡಿ.ಕೆ. ಸಾಹೇಬರಿಗೆ ಈ ಸಂದರ್ಭದಲ್ಲಿ ಶುಭ ಕೋರಿ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ. ಸರ್, ಈ ದೇಶ ಕಂಡಂತ ಅತ್ಯುನ್ನತ ನಾಯಕರ ಸಾಲಿನಲ್ಲಿ ಸಿದ್ದರಾಮಯ್ಯ ನಿಲ್ತಾರೆ ಸರ್. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಎಷ್ಟು ಪ್ರಾಮಾಣಿಕವಾಗಿ ಅವ್ರು ಹೇಳಿದಂತ ಕೆಲಸ ಚಾಚು ತಪ್ಪದೆ ಮಾಡಿರ್ತಕ್ಕಂಥ ನಾಯಕ ಸರ್ ಸಿದ್ದರಾಮಯ್ಯನವರ ಆಡಳಿತ, ಸಿದ್ದರಾಮಯ್ಯನ ವ್ಯಕ್ತಿತ್ವ ಇವತ್ತಿನ ದೇಶ ಕಂಡ ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ನಾಯಕರು ಸರ್ ಅವರು. ಮತ್ತೊಬ್ಬ ಸಿದ್ದರಾಮಯ್ಯನವರು ಪ್ರಸ್ತುತ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ ಎ ಗುಡ್. ನವದೆಹಲಿಗೆ ರಾಹುಲ್ ಗಾಂಧಿ ಮಾತುಕತೆ ಮಾಡಿದ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲೂ ಭೇಟಿಯಾಗಿದ್ದೀರಾ, ಏನ್ ಸರ್ ವಿಶೇಷ? ಸರ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಜೇಂದ್ರ ಪೌಲ್ ಗೌತಮ್ಜಿ ಅವರ ಅಧ್ಯಕ್ಷತೆಯಲ್ಲಿ 15 ರಾಜ್ಯಗಳ ದಕ್ಷಿಣ ಜಿಲ್ಲೆಗಳ 15 ರಾಜ್ಯಗಳಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಸಭೆ ಮತ್ತೆ ರಾಜ್ಯ ಅಧ್ಯಕ್ಷರುಗಳು ಮತ್ತೆ ರಾಷ್ಟ್ರೀಯ ಸಂಯೋಜಕರು ಸಭೆ ಕರೆದಿದ್ರು ಸರ್. ಅನೇಕ ವಿಚಾರಗಳು ಚರ್ಚೆ ಆಯ್ತು, ಅಲ್ಲಿ ಅನೇಕ ವಿಚಾರಧಾರೆಗಳು ಚರ್ಚೆ ಆಯ್ತು. ಬಹುಶಃ ನಾನು ಹತ್ತಿರದಿಂದ ತುಂಬಾ ವರ್ಷಗಳ ನಂತರ, ಮೋಸ್ಟ್ಲಿ 7-8 ವರ್ಷಗಳ ಹಿಂದೆ ನಾನು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವ್ರ ಜೊತೆ ದಲಿತ ಲೀಡರ್ಗಳ ಜೊತೆ ಸೇರ್ಕೊಂಡಿದ್ದೆ. ಅವತ್ತಿನ ಕಾಲಘಟ್ಟಕ್ಕೂ ಇವತ್ತು ರಾಹುಲ್ ಗಾಂಧಿ ಬೆಳೆದಿರ್ತಕ್ಕಂಥ ರೀತಿ ನೀತಿಗೂ ತುಂಬಾ ಅಗಾಧವಾದ ಜ್ಞಾನವನ್ನ ಬೆಳೆಸ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ ಪಕ್ಷವನ್ನ ಬಹಳ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷ ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಅವ್ರು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು, ಅವರು ಪ್ರಸ್ತುತಪಡಿಸ್ತಿರ್ತಕ್ಕಂಥ ವಿಷಯಗಳು ನಾನು ನೋಡಿದಾಗ ಈ ದೇಶಕ್ಕೆ ರಾಹುಲ್ ಗಾಂಧಿ ಅಂತವ್ರು ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಬೇಕಂತ ನನಗನ್ನಿಸ್ತು. ನನಗೆ ಒಂದು ಸುದೈವ ಬಂತು. ಎಲ್ಲಾರು ಸಹ ಗ್ರೂಪ್ ಒಂದೊಂದು ಸಾಲಲ್ಲಿ ಕುತ್ಕೊಂಡು ಫೋಟೋ ತೆಗಿಸ್ತಾ ಇದ್ರು. ಅವ್ರು 1 ನಿಮಿಷ ನನಗೆ ಆ ಕಡೆ ಈ ಕಡೆ ಯೋಚನೆ ಮಾಡಿ ಕಡೆದಾಗಿ ನನ್ನ ಪಕ್ಕದಲ್ಲೇ ಬಂದು ಒಂದು ಫೋಟೋ ತೆಗೆಸ್ಕೊಂಡು ನನಗೆ ಬಹಳ ಖುಷಿ ಆಯ್ತು. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ ನಾನು, ಒಬ್ಬ ಸಾಮಾನ್ಯ ಕೂಲಿ ಮಾಡ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ರಾಷ್ಟ್ರದ 3 ಜನ ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ಕುಟುಂಬದ ಒಬ್ಬ ಸದಸ್ಯನ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡಾಗ ನನಗೆ ಅದಕ್ಕಿಂತ ಬೇರೆ ಏನು ಬೇಡ ಅನಿಸ್ತು ಸರ್. What
ಉತ್ತಮನು ಬೆಟ್ಟದಷ್ಟು ಕಷ್ಟ ಹೊತ್ತವನು ಸುಖ ದುಃಖ ಎಲ್ಲ ಕಂಡವನು ನಮಗಾಗಿ ಜೊತೆ ನಿಂತವರು ಬಂದರು ಹೀಗೆ ಶಿವಕುಮಾರ್ ತಂದರು ನಾಡಿಗೆ ಭರವಸೆ ತಂದರು ಎಲ್ಲಿಯದೋ ನಿನ್ನ ಆತ್ಮಸ್ಥೈರ್ಯ ಯುವ ಜನರ ಸ್ಫೂರ್ತಿ ನೀನು ಅರಿತರೋ ಪೂರ್ತಿ ತಿಳಿಯದ ಜನಾನುರಾಗಿ ನೀನು ನೂರಾರು ಆರೋಪ ಚದುರಂಗ ಪಕಡೆಗಳು ರಾಜಕೀಯ ಸೆರೆವಾಸ ಕಂಬನಿಯ ತಂದಿರಲು ನಿನ್ನ ಎದೆ ಕುಗ್ಗಿಲ್ಲವೇ ಬಂಡೆಯದೆ ಜಗ್ಗಿಲ್ಲವೇ ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ ಅನ್ಯಾಯ ಮೋಸ ಅಂತ ಬಾಳದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ ಹೊಸ ಸುದ್ದಿಯ ಪರಮನು ರೈತನಿಗೆ ಹೇಳಲು ಹೊಸ ಬೆಳಕು ಕಂಡು ಪರಮನು ಬಾಳ ಜೀವನ ಕಟ್ಟಿ ಪಡೆಯಲು ಬನ್ನಿ ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ